Hi, my dear students. So today let us see one more literary term and concept, that is patriarchy. ಸೊ ಇದು ಪಿತೃಪ್ರಧಾನ ಅಂತಂದು, ಅಂದರೆ ಮೇಲ್ ಡಾಮಿನೇಟೆಡ್ ಅಂತಂದು. ಈಗ ಇತ್ತೀಚಿನ ದಿನಗಳಲ್ಲಿ ಮೇಲ್ ಡಾಮಿನೇಟೆಡ್ ಹೋಗಿ ಫೀಮೇಲ್ ಡಾಮಿನೇಟೆಡ್ಡು ಆಗಿಬಿಟ್ಟಿದೆ. ಐ ಮೀನ್ ಇನ್ ದ 20th century, not only in the society but in the literature also, there are so many things emerged out of this patriarchy study or tradition. ಎಸ್ಪೆಷಲಿ ಇದು ಪ್ಯಾಟ್ರಿಯಾರ್ಕಿ ಟ್ರೆಡಿಷನ್ ನಿಮ್ಮ ಹಿಂದೆ ಇದ್ದದ್ದಕ್ಕೇ ಈ 21st ಸೆಂಚುರಿಯಲ್ಲಂತೂ ಬೇಕಾದಷ್ಟು ಲಿಟ್ರರಿ ಥಿಯರೀಸ್, ಲಿಟ್ರರಿ ಕ್ರಿಟಿಸಿಸಮ್ ಔಟ್ಪುಟ್ ಆದವು. ಅದರಲ್ಲಿ ಜೆಂಡರ್ ಸ್ಟಡೀಸ್ ಇರ್ಬೋದು, ಫೆಮಿನೈನ್ ಸ್ಟಡೀಸ್ ಇರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಬೇಕಾದಷ್ಟು ಸ್ಟಡೀಸ್ ಹುಟ್ಕೊಂಡಿದ್ದೆ ಇದಕ್ಕೆ. ಹಾಗಾದರೆ ವಾಟ್ ಡು ಯು ಮೀನ್ ಬೈ ಪ್ಯಾಟ್ರಿಯಾರ್ಕಿ? ಸೊ ಹೌ ಇಟ್ ವಾಸ್ ಇನ್ ದ ಏನ್ಷಿಯಂಟ್ ಆರ್ ಪ್ರೀವಿಯಸ್ ಸೆಂಚುರೀಸ್. ಸೊ ಇದರದ್ದು ಮೀನಿಂಗ್ ಏನು, ಇದು ಹೇಗೆ ಹುಟ್ಟ್ಯಂತು, ಇದು ಹಿಂದೆ ಹೇಗಿತ್ತು ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದೇ ದಟ್ ಈಸ್ ಪ್ಯಾಟ್ರಿಯಾರ್ಕಿ. So as I told earlier, so first it is patriarchy is a literary term and literary concept which is generally frequently used in literary theory. So it is a concept used in gender studies. ನಾನು ಇದನ್ನೇ ಹೇಳಿದ್ದು, ಜೆಂಡರ್ ಸ್ಟಡೀಸ್ ಹುಟ್ಕೊಂಡಿದ್ದು, ಫೆಮಿನೈನ್ ಸ್ಟಡೀಸ್ ಹುಟ್ಕೊಂಡಿದ್ದೆ ಇದಕ್ಕೆ. ಈ ಜೆಂಡರ್ ಸ್ಟಡೀಸ್ನಲ್ಲಿ ಮೇಯ್ನಾಗಿ ನೋಡ್ತಕ್ಕಂಥದ್ದು ಒಂದು ಫೆಮಿನೈನ್ ಸ್ಟಡೀಸ್, ಇನ್ನೊಂದು ಪ್ಯಾಟ್ರಿಯಾರ್ಕ್ ಸ್ಟಡೀಸ್. ಹಾಗಾಗಿ ಇದು ಕಾನ್ಸೆಪ್ಟ್ ಯಾವುದರಿಂದ ಬಂದಿದ್ದು ಅಂದರೆ ಜೆಂಡರ್ ಸ್ಟಡೀಸ್ನಿಂದ. ಸೊ ಇದರ ಲಿಟ್ರರಿ ಮೀನಿಂಗ್ ಏನು? ದ ರೂಲ್ ಆಫ್ ದ ಫಾದರ್, ರೂಲ್ ಆಫ್ ದ ಮೇಲ್, ರೂಲ್ ಆಫ್ ದ ಮ್ಯಾನ್ ಅಂತಂದು ಇದು ಲಿಟ್ರರಿ ಮೀನಿಂಗ್. ಆ್ಯಕ್ಚುಲಿ ಇಟ್ ಈಸ್ ಅ ಡಿರೈವಿಂಗ್ ವರ್ಡ್ ಆಫ್ ಗ್ರೀಕ್ ಲ್ಯಾಂಗ್ವೇಜ್. ಸೊ ಇನ್ ಗ್ರೀಕ್ ವರ್ಡ್ ದಟ್ ಈಸ್ ಪ್ಯಾಟ್ರಿಯಾರ್ಕೋಸ್ ಅಂತಕ್ಕಂಥದ್ದು ಗ್ರೀಕ್ ವರ್ಡ್. ಅದರ ಮೀನಿಂಗ್ ಏನು ಅಂತ ಅಂದರೆ, ಇಟ್ ಮೀನ್ಸ್ ಫಾದರ್ ಆಫ್ ರೇಸ್ ಆರ್ ಚೀಫ್ ಆಫ್ ರೇಸ್. ರೇಸ್ ಮೀನ್ಸ್ ಅಂತಂದರೆ ವಂಶಾವಳಿ ಅಂತ ತಗೋಬೋದು ನೀವು. ವಂಶಾವಳಿಯಲ್ಲಿ ಮುಖ್ಯಸ್ಥ ಭಾರಿ ಮೇಲು ಅಂತಂದರೆ ಯಾರು? ಯೂಶ್ವಲಿ ಮೇಲ್ ಪರ್ಸನ್, ಫಾದರ್ ಅಂತಂದು, ಅಥವಾ ಹೆಡ್. ಇಲ್ಲಿ ಚೀಫ್ ಅಂತಂದರೆ ಹೆಡ್ ಆಫ್ ದ ಫ್ಯಾಮಿಲಿ, ಯೂಶ್ವಲಿ ಮ್ಯಾನ್. ಸೊ ಇಟ್ ಈಸ್ ಎ ಕಾಂಪೌಂಡ್ ವರ್ಡ್. ಪ್ಯಾಟ್ರಿಯಾ ಮೀನ್ಸ್ ಪ್ಯಾಟ್ರಿಯಾ and orcos. These are the two terms usually used for this patriarchy. ಅಂದರೆ ಈ ಪ್ಯಾಟ್ರಿಯಾರ್ಕೋಸ್ ಅಂತಕ್ಕಂಥ ಒಂದು ಕಾಂಪೌಂಡ್ ವರ್ಡಲ್ಲಿ ಎರಡು ವರ್ಡ್ಗಳಿದ್ದಾವೆ, ಒಂದು ಪ್ಯಾಟ್ರಿಯಾ, ಇನ್ನೊಂದು ಯಾರ್ಕೋ ಅಂತಂದು. ಪ್ಯಾಟ್ರಿಯಾ ಮೀನ್ಸ್ ಲೀನಿಯೇಜ್, ಡಿಸೆಂಟ್ ಆರ್ ಫಾದರ್. ಇನ್ನೂ ಹೇಳಬೇಕು ಅಂತ ಅಂದರೆ ರೂಲ್ ಆಫ್ ಮ್ಯಾನ್. ಅಂದರೆ ಲೀನಿಯೇಜ್ ಅಂದರೆ ಏನು? ಒಂದು ವಂಶ ಹೋಗಿ ಇನ್ನೊಂದು ವಂಶ ಆಗಬೇಕು ಅಂತ ಅಂದರೆ ಅದು ಗಂಡಿನಿಂದ ಆಗ್ತಕ್ಕಂಥದ್ದು. ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಹೆಡ್ ಆಫ್ ದ ಫ್ಯಾಮಿಲಿ ಏನಾದರೂ ಅವನು ಯಜಮಾನಾಗಿ ಮನೆ ನಡೆಸ್ತಾ ಇದ್ದರೆ, ಅವನು ಸತ್ತ ನಂತರ ಆ ಮನೆಯಲ್ಲಿ ಹಿರಿ ಮನುಷ್ಯನಾಗಿರೋ ಯಾರಿರ್ತಾನೋ ಅವನೇ ಮತ್ತೆ ಯಜಮಾನ ಆಗೋದು. ಇದು ವಂಶಾವಳಿಯಾಗಿ ಬರೋದು. ದಟ್ ಈಸ್ ಲೀನಿಯೇಜ್ ಆರ್ ಡೀಸೆಂಟ್ ಆರ್ ಫಾದರ್. ಅಂದರೆ ಏನು? ರೂಲ್ ಅಂತಂದು. ಅಂದರೆ father rule is called as patriarchy, that is derived from Greek word. Okay, so patriarchy is a system of society in which the father are chief male. ಅಂದರೆ chief male means ಆ ಮನೆಯಲ್ಲಿ ಯಾರು ದೊಡ್ಡವನಿರ್ತಾನೆ ಅವನು, ಇಲ್ಲ ತಂದೆ, ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. The male holds power and controls the roles of political leadership, moral authority, social lineage, and these are the things what that male person or head of the family will gets control over. ಅದರ ಮೇಲೆ ಇವನು ತನ್ನ ಅಧಿಕಾರವನ್ನು, ತನ್ನ ಹಿಡಿತವನ್ನು ಸಾಧಿಸಿರ್ತಾನೆ. ಯಾರು? ಮೇಲ್ ಪರ್ಸನ್ ಆರ್ ಹೆಡ್ ಆಫ್ ದ ಫ್ಯಾಮಿಲಿ.
ಯಾರವನು ಅಂತಕ್ಕಂಥದ್ದು ಅಂತಂದರೆ ಅದು ತಂದೆ ಆಗಿರ್ಬೋದು, ಹಿರಿಮಗ ಇರ್ಬೋದು, ಅಜ್ಜ ಇರ್ಬೋದು. ಅದಕ್ಕೆ ನೋಡಿ, ದ ಮೇಲ್ ಹೋಲ್ಡ್ಸ್ ಪವರ್ ಆ್ಯಂಡ್ ಕಂಟ್ರೋಲ್ಸ್ ದ ರೋಲ್ಸ್ ಆಫ್ ಪೊಲಿಟಿಕಲ್ ಲೀಡರ್ಶಿಪ್. ಪೊಲಿಟಿಕಲ್ ಲೀಡರ್ಶಿಪ್ ಮೀನ್ಸ್ ಔಟ್ಸೈಡ್. ಈಗ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರು ಯಜಮಾನ ಅಂತಂದರೆ ಅಪ್ಪ ಅನ್ನೋದು, ತಾತ ಅನ್ನೋದು. ಅದು ಮಾರಲ್ ಅಥಾರಿಟಿ ಅಂತ ಅಂದರೆ ಗಂಡು ಏನು ಹೇಳ್ತಾನೆ ಅದನ್ನೇ ಮನೆಯಲ್ಲಿ ಕೇಳ್ತಕ್ಕಂಥದ್ದು. ಅಂದರೆ ನೈತಿಕತೆ. ಅಲ್ಲಿ ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನನಗೆ, ನಡಿ ಒಳಗೆ, ಮನ ಮರ್ಯಾದಿಲ್ಲೇನು ಅಂತಂದರೆ ದಟ್ ಈಸ್ ಮಾರಲ್ ಅಥಾರಿಟಿ. ಸೋಷಿಯಲ್ ಪ್ರಿವಿಲೇಜ್ ಮೀನ್ಸ್ ಸಮಾಜದಲ್ಲಿ ಸಹ ಹೆಚ್ಚಿನ ಸ್ಥಾನಮಾನ, ಪ್ರಥಮ ಸ್ಥಾನಮಾನ ಸಿಗ್ತಕ್ಕಂಥದ್ದು ತಂದೆಗೆ ಅಥವಾ ಯಜಮಾನನಿಗೆ, ಗಂಡಿಗೆ. ಆ್ಯಂಡ್ ಕಂಟ್ರೋಲ್ ಆಫ್ ಪ್ರಾಪರ್ಟಿ ಇನ್ ದ ಫ್ಯಾಮಿಲಿ. ಸಾಮಾನ್ಯವಾಗಿ ಯಾರು ಮನೆಗಳಲ್ಲಿ ಆಗಲಿ ನೋಡಿ, ಸಂಸಾರದಲ್ಲಿ ಆ ಆಸ್ತಿಗಳೆಲ್ಲವೂ ಯಜಮಾನನ ಹೆಸರಿಗೆ ಅಥವಾ ಗಂಡಸ ಹೆಸರಿಗೆ ಇರ್ತವೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಸಿಸ್ಟಮ್ಮೇ ಪ್ಯಾಟ್ರಿಯಾರ್ಕಿ ಸಿಸ್ಟಮ್ ಅಂತಕ್ಕಂಥದ್ದು. ಸೊ ದ ಫಾದರ್ ಹೋಲ್ಡ್ಸ್ ಅಥಾರಿಟಿ ಓವರ್ ವುಮೆನ್, ಚಿಲ್ಡ್ರನ್ ಆ್ಯಂಡ್ ದ ಫ್ಯಾಮಿಲಿ ಆ್ಯಕ್ಟಿವಿಟೀಸ್. ಸೊ ಅವ್ರ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಸಣ್ಣವರು ಮಕ್ಕಳಿರ್ಬೋದು, ಆಮೇಲೆ ಆ ಮನೆಯಲ್ಲಿರ್ತಕ್ಕಂಥ ಯಾವುದೇ ಆಗು ಹೋಗುಗಳು ಸಹ ಅವನ ಅಧೀನದಲ್ಲೇ ಇರ್ತವೆ. ಅಂಥ ಸಿಸ್ಟಮ್ಗೆ ಯೂಶ್ವಲಿ ಪ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾಗಿ ಹಿಂದೆ ಯಾರ್ಯಾರು ಏನೇನು ಹೇಳಿದರು, ಬೇಕಾದಷ್ಟು ಥಿಯರೀಸ್ ಇದ್ದಾವೆ, ಬೇಕಾದಷ್ಟು ಕಾಮೆಂಟ್ಸ್ ಇದ್ದಾವೆ, ಬೇಕಾದಷ್ಟು ಲಿಟ್ರರಿ ಸ್ಟಡೀಸ್ ಇದ್ದಾವೆ. ಆದರೆ ಇಲ್ಲಿ ನಾನು ಕೆಲವೊಂದು ಮಾತ್ರ ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಶಾರ್ಟ್ ನೋಟ್ಸಿಗೆ ಎಷ್ಟು ಬೇಕು ಅಷ್ಟು. ಸೊ ಹಿಸ್ಟಾರಿಕಲಿ ದಿಸ್ ವಾಸ್ ಯೂಸ್ಡ್ ಟು ರೆಫರ್ ಟು autocratic rule by the usually male head of a family. Autocratic rule means ಅದೇ ಆಗಲೇ ಹೇಳಿನಲ್ಲ, ಮನೆ ಯಜಮಾನ ಯಾರು ಇರ್ತಾನೋ ಅವನೇ ಅದನ್ನು ನಿರ್ವಹಿಸ್ತಕ್ಕಂಥದ್ದು ಮನೆತನ. ಅವನು ಸತ್ತ ಮೇಲೆ ಅದು ಆಟೋಮೆಟಿಕ್ಕಾಗಿ ಆ ಮನೆಯಲ್ಲಿ ಯಾರು ಗಂಡಸಿರ್ತಾನೋ ಅವನು ಆ ಮನೆಯನ್ನು ನೋಡ್ಕೊಳ್ತಕ್ಕಂಥದ್ದು. ದಟ್ ಈಸ್ ಆಟೋಕ್ರಾಟಿಕ್ ರೂಲ್. ಅದು ಮೇಲ್ ಹೆಡ್ಡೇ ಆಗಿರಬೇಕು ಅಂತಕ್ಕಂಥದ್ದು ಇಂದಿನಿಂದ ನಡ್ಕೊತ ಬಂದಿರತಕ್ಕಂಥದ್ದು. ಬಟ್ ಇನ್ ಮಾಡರ್ನ್ ಟೈಮ್ಸ್ ಇಟ್ ಈಸ್ ಮೋರ್ ರೆಫರ್ಸ್ ಟು ಸೋಷಿಯಲ್ ಸಿಸ್ಟಮ್ಸ್, ದ ಪವರ್ ಪ್ರೈಮರ್ಲಿ ಹೆಲ್ಡ್ ಬೈ ದ ಅಡಲ್ಟ್ ಮ್ಯಾನ್. ದೊಡ್ಡವರು ಏನಿದಾರೋ ಅವ್ರ ಸೋಷಿಯಲ್ ಸಿಸ್ಟಮ್ಸು ಮತ್ತು ಪವರ್ಸಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಈಗ ಹೇಳ್ತಾ ಇದ್ದಾರೆ. ಅಂದರೆ ಈಗ ನೀವು ಜನರಲ್ಲಾಗಿ ನೋಡಿರಬೇಕು, ಚುನಾವಣೆಗಳಲ್ಲಿ ಯಾಕೆ ಗಂಡಸರಿಗೆ ಯಾಕೆ ಹೆಣ್ಮಕ್ಳಿಗೂ ಸಹ ಇಷ್ಟಂತೊಂದು ಮೀಸಲಿಡ್ರಿ ಅಂತಕ್ಕಂಥ ಹೋರಾಟ ಆಗಲಿ, ಈಗ ಗ್ರಾಮ ಪಂಚಾಯತ್ಗಳಲ್ಲಿ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಆಗಲಿ ರಿಸರ್ವೇಷನ್ ಇಡ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥದ್ದು ಈಗ. ಮೊದಲು ಆ್ಯಕ್ಚುಲಿ ಮೇಲ್ ಡಾಮಿನೇಟೆಡ್ ಸೊಸೈಟಿ, ದಟ್ ಈಸ್ ಆಟೋಕ್ರಾಟಿಕ್ ರೂಲ್. So some scholars point to about 6,000 years ago when the concept of fatherhood took root as in the beginning of the spread of this patriarchy. ಸೊ ಇದು ಪ್ಯಾಟ್ರಿಯಾರ್ಕಿ ಯಾವಾಗ ಸ್ಟಾರ್ಟ್ ಆಗಿರ್ಬೋದು ಅಂತಂದರೆ ಪ್ರಾಬಬಲಿ ವೆನ್ ದ ಹ್ಯೂಮನ್ ರೇಸ್ ಗಾಟ್ ಆರಿಜಿನ್ ಪ್ರಾಬಬಲಿ ಅವತ್ತೇ ಆಗಿರಬೇಕು. ಬಟ್ ಹಿಸ್ಟೋರಿಯನ್ಸ್ ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಇದು 100% ಇಟ್ ಮಸ್ಟ್ ಬಿ ಸ್ಟಾರ್ಟೆಡ್ ಅಬೌಟ್ 6,000 years ago ಅಂತಕ್ಕಂಥದ್ದನ್ನು ನಮ್ಮ ಹಿಸ್ಟೋರಿಯನ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾವಾಗ ಪ್ರಾರಂಭ ಆಗಿರಬೇಕು ಅಂತ ಅಂದರೆ ಅಬೌಟ್ 6,000 years ago ಅಂತಕ್ಕಂಥದ್ದನ್ನು. ಸೊ ಅದೇ ರೀತಿ ಒಬ್ಬ ಗ್ರೀಕ್ ಸ್ಕಾಲರ್ ಅಥವಾ ಜನರಲ್ ಪ್ರಕಾರ, his name is Meno. So a Greek general, Meno, name of a general, in the Platonic dialogue, ಅವನು ಬರೆದಿರ್ತಕ್ಕಂಥದ್ದು ಒಂದು ವರ್ಕಲ್ಲಿ ಏನು ಹೇಳ್ತಾನೆ ಅಂತ ಅಂದರೆ, ದ ವರ್ಚ್ಯೂ ಆಫ್ ಮ್ಯಾನ್. ಸೊ ಐ ಹ್ಯಾವ್ ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ವರ್ಚ್ಯೂ ಮೀನ್ಸ್ ಅವನ ಶಕ್ತಿ, ಅವನ ಸದ್ಗುಣ ಏನಪ್ಪ ಅಂತ ಅಂದರೆ, ವರ್ಚ್ಯೂ ಆಫ್ ಮ್ಯಾನ್ ಈಸ್ ಟು ಅಡ್ಮಿನಿಸ್ಟ್ರೇಟ್ ದ ಸ್ಟೇಟ್ ಟು ದ ಬೆನಿಫಿಟ್ ಆಫ್ ಫ್ರೆಂಡ್ಸ್ and family and fight against enemy. ಸೊ ಯಾವ ಗಂಡಸು ಅಂದರೆ ಗಂಡಸಿನ ಕೆಲಸ ಏನು ಅಂತ ಅಂದರೆ ಮನೆತನ, ಸ್ನೇಹಿತರನ್ನು, ಸಂಸಾರವನ್ನು
ತಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅವ್ರ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಅವ್ರಿಗೆ, ಅವ್ರ ಫ್ಯಾಮಿಲಿಯರಿಗೆ, ಅವ್ರ ಫ್ರೆಂಡ್ಸ್ಗೆ ಏನಾದರೂ ತೊಂದರೆ ಆದರೆ ಶತ್ರುಗಳ ವಿರುದ್ಧ ಹೋರಾಡ್ತಕ್ಕಂಥದ್ದೇ ಮನುಷ್ಯನ ಲಕ್ಷಣ. ಅದು ಗಂಡಸಿನ ಲಕ್ಷಣ ಪರ್ಟಿಕ್ಯುಲರ್ ಆಗಿ. ಇನ್ನು ಹೆಣ್ಣಿನ ಲಕ್ಷಣ ಅಂತ ಇಲ್ಲಿ ವರ್ಚ್ಯೂ ಅಂತಂದರೆ ಸದ್ಗುಣ ಅನ್ನೋದಕ್ಕಿಂತ ಲಕ್ಷಣ ಅಂತ ತೊಗೊಂಬಿಡಿ. ಸೊ ಹಾಗಾದರೆ ದ ವರ್ಚ್ಯೂ ಆಫ್ ವುಮನ್ ಈಸ್ ವಾಟ್? ಟು ಆರ್ಡರ್ ಹರ್ ಹೌಸ್. ಆರ್ಡರ್ ಮೀನ್ಸ್ ಟು ಮೇಂಟೈನ್ ಹರ್ ಹೌಸ್. ಅವ್ರದ್ದೇನು ಮನೆ ಒಳಗಡೆ ಇರಬೇಕು, ಮನೆತನ ನೋಡ್ಕೋಬೇಕು. ಟು ಆರ್ಡರ್ ಹರ್ ಹೌಸ್ ಆ್ಯಂಡ್ ಕೀಪ್ ಇಂಡೋರ್ಸ್ ವೆಲ್. ಮನೆ ಒಳಗಡೆ ಚೆನ್ನಾಗಿ ಎಲ್ಲದನ್ನು ಸಿಸ್ಟಮೆಟಿಕ್ಕಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅವಳ ಕೆಲಸ. ಅವನ ಕೆಲಸ ಏನು? ಹೊರಗಡೆ ಫ್ರೆಂಡ್ಸನ್ನು ಸಾಕೋದು, ಫ್ಯಾಮಿಲಿನ ಸಾಕೋದು, ಶತ್ರುಗಳನ್ನ ನಾಶ ಮಾಡೋದು. ಇವಳದ ಕೆಲಸ ಏನು? ಮನೆ ಒಳಗಡೆ ಇದ್ದು ಮನೆ ಒಳಗಡೆ ಎಲ್ಲದನ್ನು ನಿಭಾಯಿಸ್ತಕ್ಕಂಥದ್ದು. ಆ್ಯಂಡ್ ಒಬೆ ಅವರ್ ಹಸ್ಬೆಂಡ್, ಗಂಡ ಹೇಳ್ದಂಗೆ ಕೇಳ್ತಕ್ಕಂಥದ್ದು. ದಟ್ ಈಸ್ ಅಕಾರ್ಡಿಂಗ್ ಟು ದಿಸ್ ಮೆನೋ. ಇನ್ನು ಮನು ಅಂತಕ್ಕಂಥ ಒಬ್ಬ ಸೋಷಿಯಾಲಜಿಸ್ಟ್ ಅದೇ ಹೇಳ್ತಾನಲ್ವ, ಏನು? ದ ರಿಯಲ್ ವರ್ಲ್ಡ್ ಆಫ್ ಎ ವುಮನ್ ಶುಡ್ ಬಿ ವಿತ್ ಇನ್ ದ 4 walls. ಒಂದು ಹೆಣ್ಣಿನ ನಿಜವಾದವಾಗಿರ್ತಕ್ಕಂಥ ಪ್ರಪಂಚ ಅಂದರೆ 4 ಗೋಡೆಗಳ ಮಧ್ಯೆ. ಶಿ ಹ್ಯಾಸ್ ಟು ಬಿ ಕನ್ಫೈನ್ಡ್ ವಿತ್ ಇನ್ ದ 4 walls ಅಂತಂದರೆ ಹೇಳ್ತಾನೆ. ಅದೇನೇ ಇಲ್ಲಿ ಜನರಲ್ ಮೆನೋ ಸಹ ಹೇಳಿರೋದು. ದಿಸ್ ಸ್ಟೇಟ್ಮೆಂಟ್ ಶೋಸ್ ಮ್ಯಾನ್ ಈಸ್ ಡಾಮಿನೆಂಟ್ ಇನ್ ದ ಫ್ಯಾಮಿಲಿ. ದಟ್ ಈಸ್ ಪ್ಯಾಟ್ರಿಯಾರ್ಕಿ. ಪ್ಯಾಟ್ರಿಯಾರ್ಕಿ ಅಂತಂದರೆ ಅಕಾರ್ಡಿಂಗ್ ಟು ಮೆನೋ, ದ ಜನರಲ್ ಮೆನೋ, ದಿಸ್ ಈಸ್ ದ ಡೆಫಿನೇಷನ್. ದೆನ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಸೊ ಅನದರ್ ಗ್ರೇಟ್ ಫಿಲಾಸಫರ್. ನೀವು ಅರಿಸ್ಟಾಟಲ್ನ ಹೆಸರು ಕೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಕಾರ್ಡಿಂಗ್ ಟು ದಟ್ ಗ್ರೇಟ್ ಫಿಲಾಸಫರ್ ಅರಿಸ್ಟಾಟಲ್, ಗ್ರೀಕ್ ಫಿಲಾಸಫರ್, ಸೊ the same idea of patriarchy he gives usually. He says that women are morally, intellectually, physically inferior to men. ನೈತಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಭೌತಿಕವಾಗಿ ಇರ್ಬೋದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಕೀಳು, ಕಡಿಮೆ ಅಂತಕ್ಕಂಥದ್ದನ್ನು ಆಗಿರಬೇಕು ಅಂತಂದು ಅವನು ಅರಿಸ್ಟಾಟಲ್ ಹೇಳ್ದ. ನೋಡಿ, ಈಗ ಮದುವೆಯಲ್ಲಿ ತಗೊಳ್ಳಿ, ಮದುವೆ ಅಥವಾ ಬೇರೆ ಯಾವುದು, ಈಗ ವೆರಿ ಸ್ಮಾಲ್ ಎಕ್ಸಾಂಪಲ್ ಅಂತಂದರೆ, ಮದುವೆ ಆಗಬೇಕಂತಂದರೆ ಗಂಡಸಿನ ವಯಸ್ಸು ಹೆಚ್ಚಿಗೆ ಇರಬೇಕು, ಹೆಣ್ಣಿನ ವಯಸ್ಸು ಕಡಿಮೆ ಇರಬೇಕು. ಈವನ್ ಎತ್ತರದಲ್ಲೂ ಸಹ ಗಂಡಸು ಎತ್ತರ ಇರಬೇಕು, ಹೆಣ್ಣು ಎತ್ತರ ಕಡಿಮೆ ಇರಬೇಕು. ದೀಸ್ ಆರ್ ಆಲ್ ವಾಟ್? ಫಿಸಿಕಲಿ, ಮಾರಲಿ, ಇಂಟೆಲೆಕ್ಚುಲಿ ದೇ ಶುಡ್ ಬಿ ಇನ್ಫೀರಿಯರ್ ಟು ಮೆನ್. ವುಮೆನ್ ಆ್ಯಸ್ ದ ಪ್ರಾಪರ್ಟಿ ಆಫ್ ಮೆನ್. ಇದು ಭಾಳ ಇನ್ನೂ ಕೆಟ್ಟದ್ದು. ಹೆಣ್ಣು ಅನ್ನೋದು ಗಂಡಸಿನ ಆಸ್ತಿ, ಗಂಡಸೆ ಆಗಬೇಕಾದ್ರೂ ಅವಳನ್ನ ಉಪಯೋಗಿಸ್ಕೋಬಹುದು. ದಟ್ ವಾಸ್ ದ ಐಡಿಯಾ ಆಫ್ ಅರಿಸ್ಟಾಟಲ್. ವುಮೆನ್ಸ್ ರೋಲ್ ಈಸ್ ಟು ರೀಪ್ರೊಡ್ಯೂಸ್, ದಟ್ ಈಸ್ ಗಿವ್ ಬರ್ತ್ ಟು ಚಿಲ್ಡ್ರನ್ ಆ್ಯಂಡ್ ರೀಪ್ರೊಡ್ಯೂಸ್ ಆ್ಯಂಡ್ ಸರ್ವ್ ಮೆನ್ ಇನ್ ದ ಹೌಸ್ ಹೋಲ್ಡ್. ಅವಳ ಕೆಲಸ ಏನೇನೂ ಇಲ್ಲ. ಅಕಾರ್ಡಿಂಗ್ ಟು ದಿಸ್ ಅರಿಸ್ಟಾಟಲ್, ಮನೆಯಲ್ಲಿರೋದು, ಮಕ್ಕಳನ್ನ ಇರೋದು, ಮತ್ತು ಮನೆಯಲ್ಲಿ ಗಂಡನ ನೋಡ್ಕೊಳ್ಳೋದು, ಮನೆತನ ನೋಡ್ಕೊಳ್ತಕ್ಕಂಥದ್ದು. ದಿಸ್ ವಾಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಅರಿಸ್ಟಾಟಲ್. ನೋಡಿ, ಮೇಲೆ ಜನರಲ್ ಮೆನೂನು ಅದನ್ನು ಹೇಳ್ತಾನೆ, ಅರಿಸ್ಟಾಟಲ್ನು ಆಲ್ಮೋಸ್ಟ್ ಅದೇ ಹೇಳ್ತಾ ಇದ್ದಾನೆ. ಓಕೆ, ಸೊ ಹಾಗೆ ನಾವು ಹಿಸ್ಟ್ರಿ ಎಲ್ಲ ನೋಡ್ಕೊಂತ ಬಂದರೆ ಏನೇನಾಗಿದೆ ಅಂತಕ್ಕಂಥದ್ದು ಇನ್ ಪ್ರೀವಿಯಸ್ ಸೆಂಚುರೀಸ್. ಸೊ ಇನ್ ದ 19th century ಮೆನಿ ವುಮೆನ್ ಬಿಗ್ಯಾನ್ ಟು, ಸೊ ಇಂಥದನ್ನೆಲ್ಲದನ್ನು ಸಹ ಎಲ್ಲರೂ ಸಹ ಪ್ರಶ್ನಿಸಕಚ್ಚಿದ್ರು, ಎಸ್ಪೆಷಲಿ ವುಮೆನ್. ಅದಕ್ಕೆ ಇದು ಸ್ಟಾರ್ಟ್ ಆಗಿದ್ದು ಎಸ್ಪೆಷಲಿ ಪ್ಯಾಟ್ರಿಯಾರ್ಕಿ ವಿರುದ್ಧ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಧ್ವನಿ ಏನಿತ್ತು ಅದು ಹೆಣ್ಮಕ್ಳದಾಗಿತ್ತು. ಆ ಧ್ವನಿಯಿಂದನೇ ಫೆಮಿನಿಸ್ಟ್ ಕ್ರಿಟಿಸಿಸಮ್ ಔಟ್ಪುಟ್ ಆಗಿತ್ತು. ಎಸ್, ಇನ್ ದ 19th century ಮೆನಿ ವುಮೆನ್ ಬಿಗ್ಯಾನ್ ಟು ಕ್ವಶನ್ ಪ್ಯಾಟ್ರಿಯಾರ್ಕಿ. ದಿಸ್ ಟೆಂಡೆನ್ಸಿ ವಾಸ್ enlarged by feminist theory during the 20th century also. ಅಂದರೆ 19th century, 20th century women writers began to question, women particularly began to question, ordinary woman, common woman began to question the patriarchy. So out of that what happened, so much of literature, feminist theory was going to emerge. Next, feminist theory ಸೊ ಡಿಫೈನ್ಸ್ ಪ್ಯಾಟ್ರಿಯಾರ್ಕಿ. ಫೆಮಿನಿಸ್ಟ್ ಥಿಯರಿ ಅಂತಕ್ಕಂಥದ್ದು ಏನು ಇದು ಮಾಡುತ್ತೆ? ಫೆಮಿನಿಸ್ಟ್ ಥಿಯರಿ ಡಿಫೈನ್ಸ್, ಅಕಾರ್ಡಿಂಗ್ ಟು ಫೆಮಿನಿಸ್ಟ್ ಥಿಯರೀಸ್, ಪ್ಯಾಟ್ರಿಯಾರ್ಕಿ ಆ್ಯಸ್ ಆ್ಯನ್ ಅನ್ಜಸ್ಟ್ ಸೋಷಿಯಲ್ ಸಿಸ್ಟಮ್. ಇದು ನ್ಯಾಯಬದ್ಧವಾಗಿಲ್ಲದೆ ಇರತಕ್ಕಂಥ ಸಮಾಜದ ವ್ಯವಸ್ಥೆ.
ಇಟ್ ಈಸ್ ಆ್ಯನ್ ಅಪ್ರೆಸಿವ್ ಟು ವುಮೆನ್. ಇದು ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ತುಳಿದಾಕ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು. ದ ಫೆಮಿನಿಸ್ಟ್ ಥಿಯರಿಸ್ಟ್ಸ್ ಡಿನೌನ್ಸ್ಡ್ ದ ಪ್ಯಾಟ್ರಿಯಾರ್ಕಲ್ ಟ್ರೆಡಿಷನ್. ಅವ್ರನ್ನ ಹತ್ತಿಕ್ಕೋದು ಪ್ರಯತ್ನ ಪಟ್ಟಿದರು. ಅದನ್ನೆಲ್ಲದನ್ನು ಖಂಡನೆ ಮಾಡಿ ಅದನ್ನೆಲ್ಲದನ್ನು ತುಳಿಯೋದಕ್ಕೆ, ಖಂಡಿಸೋದಕ್ಕೆ ಪ್ರಾರಂಭಿಸಿದರು ಈ ಫೆಮಿನಿಸ್ಟ್ ಥಿಯರೀಸು 19th and 20th ಸೆಂಚುರಿಯಲ್ಲಿ. ಹಾಗಾಗಿ ದ ಸ್ಟಡಿ ಆಫ್ ಪ್ಯಾಟ್ರಿಯಾರ್ಕಿ. ಹಾಗಾದರೆ ಈಗ ನೀವು ಯಾಕೆ ಸ್ಟಡಿ ಮಾಡಬೇಕಂತಂದು ಅದಕ್ಕೆ ಹೇಳಿದ್ದು. ಪ್ಯಾಟ್ರಿಯಾರ್ಕಿ ಸ್ಟಡಿ ಮಾಡಿದ್ದಕ್ಕೆ ಇದು ಮುಂದಿಂದ ಸ್ಟಾರ್ಟ್ ಆಯಿತು. ಸೊ ದ ಸ್ಟಡಿ ಆಫ್ ಪ್ಯಾಟ್ರಿಯಾರ್ಕಿ ಹೆಲ್ಪ್ಡ್ ಫಾರ್ ದ ಸ್ಟಡೀಸ್ ಆಫ್ ಜೆಂಡರ್, feminism, sexuology, or gender studies. So these are all emerged out of this patriarchy, study of patriarchy. So for this only it is necessary to study the patriarchy. So without patriarchy you can't study this feminism or gender studies. So if you want to study this feminism or gender studies, patriarchy is very, very essential. So if you understand properly this patriarchalism, then gender studies or other studies, it may be sexuology or it may be feminism, are very easier to understand. So with this I hope I have made an attempt to understand very easily about this patriarchy. So you take this to your notes. Already I have sent this to your group. So take this notes and then only you listen this video. Then you can understand very easily. Okay? Yes. With this I want to wind up this video on patriarchy. Okay, thank you very much.